ಎಲ್ಲ ಮಾಧ್ಯಮ ಮಿತ್ರರಿಗೂ ವೆಂಕಟೇಶ್ ನಮಸ್ಕಾರ. ಮೊದಲ ಬಾರಿಗೆ ಮೂವಿ ಟೈಮ್ ಡಿಸ್ಟ್ರಿಬ್ಯೂಟರ್ಸ್ ಸಂಸ್ಥೆ ಅಡಿಯಲ್ಲಿ ಹಿಕೋರಾ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಈ ಚಿತ್ರವನ್ನು ನಾವು ಒಂದು 3 ತಿಂಗಳ ಮುಂಚೆ ನಾವು ನಮ್ಮ ಸ್ಟುಡಿಯೋದಲ್ಲಿ ನೋಡುವಂಥ ಒಂದು ಸಂದರ್ಭ ಬಂತು. ಆ ಸಂದರ್ಭದಲ್ಲಿ ನನ್ನ ಗೆಳೆಯರಾದಂತಹ ನಾಗೇಶ್ ಕುಮಾರ್, ನಮ್ಮ ಕಾಮಾಕ್ಷಿ ರಾಜು, ನಮ್ಮ ನರಸಿಂಹ, ಹಾಗೆ ನಾರಾಯಣ ಮೂರ್ತಿಗಳು, ಹೀಗೆ ಹಲವು ಸ್ನೇಹಿತರುಗಳು, ವಿತರಕ ಸ್ನೇಹಿತರುಗಳು ಸಿನಿಮಾವನ್ನು ನೋಡಿ ಏನು ಮಾಡಬಹುದು ಈ ಸಿನಿಮಾಗೆ ಅಂದಾಗ, ಆ ಸಿನಿಮಾದಲ್ಲಿ ಏನೋ ಒಂದು ವಿಶೇಷವಾದ ಸತ್ವ ಇದೆ, ಇದನ್ನು ನಾವು ಕೈ ಬಿಡೋದು ಬೇಡ, ಸುಮಾರು ವರ್ಷಗಳ ನಂತರ ನಮ್ಮ ಹತ್ರ ಬಂದಿದೆ, ಸೊ ಹಾಗಾಗಿ ಇದಕ್ಕೆ ಒಂದು ಅಂತಿಮ ತೀರ್ಪನ್ನು ಕೊಡಲೇಬೇಕು ಅಂತೇಳಿ ಈ ಸಿನಿಮಾವನ್ನು ಬಿಡುಗಡೆ ಮಾಡೋದಕ್ಕೆ ನಾವೆಲ್ಲ ಸ್ನೇಹಿತರು ಮಾತಾಡಿಕೊಂಡು ನಮ್ಮ ರತ್ನಕ ನಿರ್ಮಾಪಕಿಯವರಿಗೆ ಧೈರ್ಯ ತುಂಬಿ, ಸೊ ಕೃಷ್ಣ ಅವರಿಗೆ ಬೆನ್ನು ತಟ್ಟಿ ಈ ಸಿನಿಮಾ ಹೊರಗಡೆ ಬರಬೇಕು. ಜೊತೆಗೆ ಈ ಒಂದು ಕಾರ್ಯಕ್ರಮದ ವಿಶೇಷ ಏನು ಅಂತ ಹೇಳಿದ್ರೆ, ಇವತ್ತು ನೀನಾಸಂ ಸಂಸ್ಥೆ ಅಡಿಯಲ್ಲಿ ಬೆಳೆದು ಬಂದಿರ್ತಕ್ಕಂಥ ನಮ್ಮ ನೀನಾಸಂ ಕಿಟ್ಟಿ ಜೊತೆಗೆ ರತ್ನಶ್ರೀಧರ್ ಅವರು, ಸೊ ಇವರ ಒಂದು ಬೆಳೆದು ಬಂದ ಹಾದಿಯ ಒಂದು ಋಣವನ್ನು ತೀರಿಸಬೇಕು ಅಂತೇಳಿ ನಾವು ಚರ್ಚೆಯನ್ನು ಮಾಡಿಕೊಂಡು ಕೇವಲ ಪತ್ರಿಕಾಗೋಷ್ಠಿ ಮಾಡಿದ್ರೆ ಪ್ರಯೋಜನ. ಜೊತೆಗೆ ನೀನಾಸಂನ ಎಲ್ಲ ವಿದ್ಯಾರ್ಥಿಗಳು, ಹಿರಿಯರು ಒಂದು ಕಾರ್ಯಕ್ರಮಕ್ಕೆ ಬಂದು ನೀನಾಸಂಗೆ ಇದನ್ನು ಅರ್ಪಣೆ ಮಾಡೋಣ ಅಂತ ಹೇಳಿ ಈ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ವಿ. ಸೊ ನಿನ್ನೆ ಅವರಾಗಲೇ ಹೇಳಿದಾಗೆ ಒಬ್ಬ ಹಿರಿಯ ಮುತ್ಸರಿ ತೀರೋರು, ಹಾಗಾಗಿ ಅವರು ಬಂದಿಲ್ಲ ಇವತ್ತು. ಅವರ ಎಲ್ಲ ಬೆಂಬಲಿತ ಮತ್ತು ವಿದ್ಯಾರ್ಥಿಗಳು, ಹಿರಿಯರು ಮತ್ತು ಪಣಿಯಮ್ಮ ಅಂತ ವಿಶೇಷವಾಗಿ ಬಂದಿದ್ದಾರೆ. ಅವರಿಂದನೇ ಕಾರ್ಯಕ್ರಮ ಶುರುವಾಗುವುದು ಅಂತ ರತ್ನಕ್ಕ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅವರ ಸಮ್ಮುಖದಲ್ಲಿ ಟ್ರೈಲರ್ ರಿಲೀಸ್ ಆಗಬೇಕು, ಸೊ ಸಿನಿಮಾ ಹೊರಗಡೆ ಬರಬೇಕು. ನೀನಾಸಂ ಆಗಲಿ, ರಂಗಾಯಣ ಆಗಲಿ, ಮತ್ತೊಂದು ರಂಗಭೂಮಿ ತರಬೇತಿ ಸಂಸ್ಥೆಗಳಾಗಲಿ, ಅಲ್ಲಿಂದ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳನ್ನು, ಎಲ್ಲ ಪ್ರತಿಭೆಗಳನ್ನು ಅನಾವರಣ ಮಾಡಬೇಕು, ಚಿತ್ರರಂಗದಲ್ಲಿ ತೊಡಗಿಸ್ಕೋಬೇಕು, ಅವರಿಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಬೆನ್ನುತಟ್ಟುವಂಥ ಪ್ರೋತ್ಸಾಹದ ಕಾರ್ಯಕ್ರಮಗಳ ಮುಖಾಂತರ ಅವರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಟ್ರೈಲರ್ ರಿಲೀಸ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಅದೇ ರೀತಿಯಲ್ಲಿ ಆಗಿದೆ. ಸೊ ಈ ಚಿತ್ರ ಈಗ ಬರುವ 8ನೇ ತಾರೀಕಿಂದ ಇದರ ಪ್ರಚಾರ ಶುರುವಾಗುತ್ತೆ. ಸೊ ಅಧಿಕೃತವಾಗಿ ಪತ್ರಿಕೆ ಜಾಹೀರಾತು ಶುರುವಾಗುತ್ತೆ. ಅದಾದ ನಂತರ ಸೊ ಈಗ ನಮ್ಮ ಸೋ ಫ್ರಮ್ ಸೋ ಏನು ಸಿನಿಮಾ ಚಿತ್ರರಂಗದಲ್ಲಿ ಒಂದು ಚೈತನ್ಯವನ್ನು, ಒಂದು ಲವಲವಿಕೆಯನ್ನು, ಒಂದು ಉತ್ಸಾಹವನ್ನು ತಂದುಕೊಟ್ಟಿದೆ. ಸೊ ಅದೇ ರೀತಿ ಬರುವಂಥ ಹೊಸ ನಿರ್ದೇಶಕರ, ನಿರ್ಮಾಪಕರ ಸಿನಿಮಾಗಳು ಹೆಚ್ಚು ಹೆಚ್ಚು ಮಹತ್ವ ಪಡೀಲಿ, ಜನರನ್ನು ಆಕರ್ಷಿಸಲಿ ಅಂತ ಕೇಳ್ಕೊತಾ, ಅದೇ ರೀತಿಯಲ್ಲಿ ನಮ್ಮ ಹಿಕೋರಾ ತನಕ ಸಾಗಲಿ, ತಮ್ಮ ಎಲ್ಲ ಶ್ರಮಕ್ಕೂ ಇದಾಗಲಿ. ಹೌದು, ಈಗ ಈ ಸೋ ಫ್ರಮ್ ಸೋ ಇಂದ ಏನಾಗಿದೆ, ಬಿಡುಗಡೆ ಮಾಡಬೇಕು ಅಂತ ದಿನಾಂಕ ನಿಗದಿಪಡಿಸಿದ ಸಿನಿಮಾಗಳು ಕೂಡ ಮುಂದಕ್ಕೆ ಹೋಗಿವೆ. ಇದು ನಿಜವಾಗ್ಲೂ ಒಂದು ವಿಶೇಷವಾದ ಸಂದರ್ಭ ಇದೆ. ಯಾಕೆಂತೇಳಿದ್ರೆ ಇತ್ತೀಚೆಗೆ ನಾವು ನೋಡಿದಂಥ ಈ ಜುಲೈ ತಿಂಗಳಿನಲ್ಲಿದ್ದೀವಿ, ನಮಗೆ ನಾಳೆಯಿಂದ ಆಗಸ್ಟಲ್ಲಿದ್ದೀವಿ. ಸೊ ಮೊದಲನೇದಾಗಿ ನಮಗೆ ಮಾದೇವ ಎಲ್ಲ ಒಂದು ಉತ್ಸಾಹ ಕೊಡ್ತು, ಸಂಪೂರ್ಣ ಉತ್ಸಾಹ ಕೊಡಲಿಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ಒಂದು ಚಿತ್ರಮಂದಿರಗಳಿಗೆ ಒಂದು ಚೈತನ್ಯವನ್ನು ಕೊಡ್ತು. ಅದಾದ ನಂತರ ಎಕ್ಕ ಅದಕ್ಕೆ ಪೂರಕವಾಗಿ ಆರಂಭ ತಗೊಳ್ತು. ಇವೆಲ್ಲವನ್ನು ನೋಡಿದಾಗ ಈ ಸೋ ಫ್ರಮ್ ಸೋ ಏನಿದೆ, ಇಡೀ ಚಿತ್ರರಂಗವನ್ನು ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರದಲ್ಲಿ ಮಾತಾಡುವಂಥ ಮಟ್ಟದಲ್ಲಿ ಬೆಳೀತಾ ಇದೆ. ಇವತ್ತಿಗೆ ನಮ್ಮ ವಿತರಕರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಈ ಸಿನಿಮಾ ಸೋ ಫ್ರಮ್ ಸೋ ಇವತ್ತಿನ ಬೆಳವಣಿಗೆ ಪ್ರಕಾರ ಸುಮಾರು 30 ರಿಂದ 35 ಕೋಟಿಗಳನ್ನು ದಾಟುತ್ತಿರ್ತಕ್ಕಂಥ ಸೂಚನೆಗಳು ಚಿತ್ರಮಂದಿರ ಮಾಲೀಕರಿಂದ ಬರ್ತಾ ಇದೆ. ನಮ್ಮ ನಿನ್ನೆ ಒಬ್ಬರು ಪ್ರದರ್ಶಕರ ಹತ್ರ ಮಾತಾಡ್ತಾ ಇದ್ದರು. ಶಿವಮೊಗ್ಗದ ಕೊಪ್ಪ ಅಂತಕ್ಕಂಥ ಒಂದು ಚಿಕ್ಕ ಸೆಂಟರ್ ಅದು ಮೊದಲನೇ ವಾರನೇ 5 ಲಕ್ಷ ಗಳಿಕೆಯನ್ನು ಮಾಡಿದೆ, ಮೊದಲನೇ ವಾರಕ್ಕೆ. ಸೊ ಒಂದು ಚಿಕ್ಕ ಸೆಂಟರ್ನಲ್ಲಿ 5 ಲಕ್ಷ ಗಳಿಕೆಯನ್ನು ಪಡೆದಿರ್ತಕ್ಕಂಥ ಸಿನಿಮಾದ ಒಂದು ಅಂದಾಜು ಮೊತ್ತವನ್ನು ನೋಡಿದಾಗ ಒಂದು 50 ಕೋಟಿಗೆ ಮುಟ್ಟುವಂಥ ಎಲ್ಲ ಸೂಚನೆಗಳು ಸೋ ಫ್ರಮ್ ಸೋನಲ್ಲಿದೆ. ಸೊ ಆ ಒಂದು ಸಿನಿಮಾನೇ ಒಂದು ನಮಗೆ ಚಿತ್ರರಂಗಕ್ಕೆ ಇವತ್ತು ಚೈತನ್ಯ ಆಗಿದೆ. ಚಿತ್ರಮಂದಿರಗಳಿಗೆ ವಿಶೇಷವಾಗಿ ಇವತ್ತು ಕ್ರಮೇಣವಾಗಿ ನೋಡ್ತಾ ಇದ್ರೆ ಚಿತ್ರಮಂದಿರಗಳು ಕಾಲಕ್ಕೆ ಮುಚ್ಕೊಂಡು ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಿನ್ನೆ ಹಲವಾರು ನಮ್ಮ ಕಾಮಾಕ್ಷಿ ಥಿಯೇಟರ್ ಮುರಳಿ ನನ್ನ ಗೆಳೆಯ, ಅವ್ರ ಜೊತೆ ಮಾತಾಡಿದಾಗ ಹೇಳಿದ್ರು, ಎಷ್ಟು ಮೊದಲನೇ ದಿನನೇ 3 ಲಕ್ಷ, ಮೊದಲನೇ ದಿನದ ಗಳಿಕೆ 3 ಲಕ್ಷ.
ಇದು ನಮ್ಮ ಕನ್ನಡ ಚಿತ್ರರಂಗದ ಭವಿಷ್ಯಕ್ಕೆ ಒಂದು ಎಲ್ಲೋ ಒಂದು ಕಡೆ ತಿರುವು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದೀವಿ. ಸೊ ಈ ಥರದ್ದು ಒಂದು 4-6 ಸಿನಿಮಾಗಳು, ಎಲ್ಲ 100 ಸಿನಿಮಾಗಳು ಈ ರೀತಿ ಆಗಬೇಕು ಅಂತ ಬಯಸುತ್ತಪ್ಪ. ಒಂದು 4 ತಿಂಗಳಿಗೆ ಒಂದೊಂದು ಸಿನಿಮಾ ಈ ರೀತಿ ಬರ್ತಿದ್ರೆ ಸೊ ಒಂದು ಚಿತ್ರಮಂದಿರಗಳು ಶಾಶ್ವತವಾಗಿ ಅಸ್ತಿತ್ವವನ್ನು ಕಂಡುಕೊಳ್ತೇವೆ. ಇಲ್ಲ ಅಂತ ಹೇಳಿದ್ರೆ ಕಷ್ಟವಾಗುತ್ತೆ, ಪ್ರದರ್ಶಕರಿಗೆ ಕಷ್ಟ ಆಗುತ್ತೆ, ನಿರ್ಮಾಪಕರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಈ ಚಿತ್ರ ಅತಿ ಶೀಘ್ರದಲ್ಲಿ ಒಂದು 4 ವಾರಗಳಲ್ಲಿ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿಕೊಂಡು ದಿನಾಂಕವನ್ನು ಬಹಿರಂಗಪಡಿಸ್ತೀವಿ. ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಸಹಕಾರ, ವಿಶೇಷವಾಗಿ ಮಾಧ್ಯಮ ಮಿತ್ರರು, ಎಲ್ಲ ವಿಭಾಗದ ಮಾಧ್ಯಮ ಮಿತ್ರರ ಸಹಕಾರ ನಮ್ಮ ನೀನಾಸಂ ಕಿಂಟಿ ಮತ್ತು ನೀನಾಸಂ ರತ್ನಾಕರ್ ಅವರಿಗೆ ಸಿಗಬೇಕು ಅಂತ ಕೇಳ್ಕೊತಾ ನಾನು ಮಾತು ಮುಗಿಸ್ತೀನಿ.